ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ವೀಣಾ, ಯಾಕಮ್ಮ ಇನ್ನು ನಿದ್ದೆ ಬರಲಿಲ್ವಾ? ಅದು ಮಲ್ಕೊಳ್ಳೋಣ ಅಂತಲೇ ಹೊರಟಿದ್ದೆ ಮಾವ. ಆದರೆ ನಿಮ್ಗೊಂದು ಲೋಟ ಕಷಾಯ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ನೀವು ಮೈಕೈ ನೋವು ಸುಸ್ತು ಅಂತಿರ್ತೀರಾ, ಈ ಕಷಾಯ ಕುಡಿದ್ರೆ ಚೆನ್ನಾಗಿ ನಿದ್ದೆ ಬರುತ್ತೆ. ಅದನ್ನೇ ಹೇಳೋಣ ಅಂತ ಬಂದೆ, ಆದರೆ ನೋಡಿದ್ರೆ ನೀವು ಇಲ್ಲಿ ಇರಲಿಲ್ಲ. ಫೋನಲ್ಲಿ ಮಾತಾಡೋದಕ್ಕೆ ಆಚೆ ಹೋಗಿದ್ರಿ ಅಂತ ಅನ್ಸುತ್ತೆ. ಯಾರು ಮಾವ ಇಷ್ಟೊತ್ತಲ್ಲಿ? ಅದು ನಮ್ಮ ಗೋಡೌನಿಂದ ಫೋನ್ ಬಂದಿತ್ತಮ್ಮ. ಹೌದಾ? ಏನು ಈಗ ಕೆಲ್ಸಕ್ಕೆ ಹೋಗ್ಬೇಕಂತ? ಇಲ್ಲ ಇಲ್ಲ, ಅಲ್ಲಿ ಏನೋ ಒಂದು ಸಣ್ಣ ಗಲಾಟೆ ನಡೀತಿದೆ. ಇದ್ದಕ್ಕಿದ್ದಾಗೆ ಕೆಲಸಗಾರನ ಕೆಲಸದಿಂದ ತೆಗಿತಿದಾರಂತೆ. ನನ್ನ ಜೊತೆ ಕೆಲಸ ಮಾಡ್ತಾರಲ್ಲ ಅವ್ರು ಫೋನ್ ಮಾಡಿದ್ರಮ್ಮ. ಹೌದಾ? ಅದು ಯಾಕೆ ಹಾಗೆ ಮಾಡ್ತಿದಾರಂತೆ ಮಾವ? ಅದೇ ಏನು ಗೊತ್ತಿಲ್ಲಮ್ಮ, ಬೆಳಗ್ಗೆ ಹೋಗಿ ವಿಚಾರಿಸಿ ತಿಳ್ಕೊಬೇಕಷ್ಟೆ. ಈ ವಿಷಯ ಅತ್ತೆ ಗೊತ್ತಾ? ಇಲ್ವಲ್ಲಮ್ಮ, ಯಾಕಂದರೆ ನನಗೆ ಸರಿಯಾಗಿ ವಿಷಯ ಏನು ಅಂತ ಗೊತ್ತಿಲ್ಲ. ನಾಳೆ ಹೋಗಿ ಅಲ್ಲಿ ಏನು ಅಂತ ಮಾತಾಡಿ ಆಮೇಲೆ ಅವಳ ವಿಷಯ ತಿಳಿಸ್ತೀನಿ. ಆದರೂ ಮಾವ, ನನಗೆ ಯಾಕೋ ನೀವು ಈ ರಾತ್ರಿ ಪಾಳಿ ಕೆಲಸ ಮಾಡೋದು ಸರಿ ಹೋಗ್ತಿಲ್ಲ ಮಾವ. ಏನು ಮಾಡಲಮ್ಮ, ಆಟೋನ ನಾನು ರಾತ್ರಿ 10:30 11 ಗಂಟೆ ತನಕ ಓಡಿಸಿದ್ರೆ ಈಗ ಇಡೀ ರಾತ್ರಿ ಹೋಗಿ ದುಡಿತೀನಲ್ಲ, ಅದಕ್ಕಿಂತ ಹೆಚ್ಚಿಗೆ ದುಡಿಬೋದು. ಅದನ್ನು ನಿಮ್ಮ ಅತ್ತೆ ಹೋಗ್ತಾ ಇಲ್ಲ. ಅವಳು ರಾತ್ರಿ ಹೊತ್ತು ನಿದ್ದೆಗೆ ಹೇಳ್ತೀರಾ, ಎಂತೆಂಥವ್ರೋ ಆಟೋ ಹತ್ತುತ್ತಾರೆ. ಲೈಟು ನಿಮಗೆ ರಾತ್ರಿ ಹೊತ್ತು ಕನ್ನಡದಕ್ಕೆ ಹೊಡೆಯುತ್ತೆ, ಸರಿಯಾಗಿ ಡ್ರೈವ್ ಮಾಡೋಕ್ಕಾಗಲ್ಲ ಅಂತಾಳೆ. ನಾನು ನಿಜ ಹೇಳ್ತೀನಿ, ರಾತ್ರಿ ಒಂದು 2 ಗಂಟೆ ಎಕ್ಸ್ಟ್ರಾ ಆಟೋ ಓಡಿಸಿದ್ರೆ ಇಲ್ಲಿ ಇಡೀ ರಾತ್ರಿ ದುಡಿಯೋಕ್ಕಿಂತ ಹೆಚ್ಚಿಗೆ ದುಡಿತೀನಮ್ಮ. ಅದು ಸರಿ ಮಾವ, ಆದರೂ ಅತ್ತೆ ಹೇಳ್ತಿರೋದು ಸರಿಯಾಗೇ ಇದೆ ಅಲ್ವಾ? ಬರೀ ನಾವು ಅಷ್ಟೇ ಗಾಡಿ ಚೆನ್ನಾಗಿ ಓಡಿಸಿದ್ರೆ ಆಗ್ಲಿಲ್ವಲ್ಲ ಮಾವ? ಎದುರುಗಡೆಯವರು ಸರಿಯಾಗಿ ಓಡಿಸ್ಬೇಕು ತಾನೆ. ಆ ರಾತ್ರಿ ಹೊತ್ತು ಕುಡ್ಕೊಂಡು ಹುಚ್ಚುಚ್ಚಾಗಿ ಜನ ಗಾಡಿನ ಹೆಂಗೆಂಗೋ ಓಡಿಸ್ತಿರ್ತಾರೆ. ಇದೆಲ್ಲ ಯಾಕೆ ಬೇಕು ಮಾವ? ಏನಾದರೂ ನಿಮ್ಗೆ ಹೆಚ್ಚು ಕಮ್ಮಿ ಆಗಿಬಿಟ್ರೆ ಅತ್ತೆ ಗತಿ ಏನು, ನಮ್ಗಳ ಗತಿ ಏನು ಮಾವ? ಅದಕ್ಕೆ ತಾನೇ ರಾತ್ರಿ ಗೋಡವ್ರಿಗೆ ಹೋಗಿ ಕೆಲಸ ಮಾಡ್ತಾ ಇರೋದು. ರಾತ್ರಿ ಕೆಲಸಕ್ಕೆ ಹೋಗುವಾಗ ಈ ಒಳ್ಳೆ ಸ್ಕೂಲ್ ಮಕ್ಕಳನ್ನ ರೆಡಿ ಮಾಡಿ ಕಳಿಸ್ತಾರೆ ನೋಡು, ಹಂಗೆ ಕಳಿಸ್ತಾಳೆ ನಿಮ್ಮ ಅತ್ತೆ. ಆ ಪ್ರೀತಿಗೆ ಬೆಲೆ ಕಟ್ಟಕ್ಕಾಗತ್ತಾ? ಅದಕ್ಕೆ ಅವಳು ಹೇಳ್ದಂಗೆ ಕೇಳ್ತಿದ್ದೀನಿ. ಸರಿ, ಯಾವುದೇ ಕೆಲಸ ಮಾಡಿ, ಆದರೆ ಹುಷಾರಾಗಿ ಮಾಡಿ ಮಾವ. ಈಗ ಕಷಾಯ ತಂದ್ಕೊಡ್ತೀನಿ, ಕೂಡ್ಕೊಂಡು ಚೆನ್ನಾಗಿ ನೆಮ್ಮದಿಯಾಗಿ ನಿದ್ದೆ ಮಾಡಿ. ಬೇಡಮ್ಮ ವೀಣಾ, ಈ ತಲೆನಲ್ಲಿ ಏನಾದರೂ ಆಲೋಚನೆ ಓಡ್ತಾ ಇದ್ರೆ ನೀನು ಏನು ಕುಡಿದ್ರು ನಿದ್ದೆ ಬರಲ್ಲ. ಈಗ ಮತ್ತೆ ಅಂತ ಯೋಚನೆ ಏನು ಮಾವ? ನಮ್ಮ ಜಾನು ಬಾಣಂತನಕ್ಕೆ ಬರೋ ಅಷ್ಟರಲ್ಲಿ ಏನಾದರೂ ಕಷ್ಟಪಟ್ಟು ಒಂಚೂರು ದುಡ್ಡು ಸಂಪಾದನೆ ಮಾಡಿ ಕೈಲಿಟ್ಕೊಂಡ್ರೆ ಖರ್ಚು ಬಂದಾಗ ಮಕ್ಕಳ ಮುಂದೆ ಕೈ ಚಾಚೋ ಪರಿಸ್ಥಿತಿ ಬರಲ್ಲ. ಅಷ್ಟೇ ನನ್ನ ಆಲೋಚನೆ ಅಮ್ಮ. ಬಿಡಿ ಮಾವ, ಅವಳು ಬಂದಾಗ ಆ ದೇವರು ಬೇರೆ ಏನೋ ದಾರಿ ತೋರಿಸ್ತಾನೆ. ನೀವು ತುಂಬ ಆಲೋಚನೆ ಮಾಡಿ ನಾಳೆ ಮೊಮ್ಮಗು ಬರೋ ಸಮಯದಲ್ಲಿ ಆರೋಗ್ಯ ಹಾಳು ಮಾಡ್ಕೊಬೇಡಿ. ಕಷಾಯ ತಂದು ಕೊಡ್ತೀನಿ, ಕುಡ್ಕೊಂಡು ಮಲ್ಕೊಳ್ಳಿ. ದೇವ್ರೆ, ಬೆಳಗ್ಗೆ ಓನರು ಮತ್ತೆ ನನ್ನ ಕೆಲಸಕ್ಕೆ ತಗೊಳ್ಳೋ ಹಾಗೆ ಮಾಡಪ್ಪ. ಇಲ್ಲಾಂದರೆ ಲಕ್ಷ್ಮಿ ಕಂಡಿರೋ ಕನಸನ್ನು ನನಸು ಮಾಡೋಕ್ಕಾಗಲ್ಲ. ರೀ, ಏನ್ ನೋಡ್ತಾ ಇದ್ರಿ? ಏನಿಲ್ಲ ಚಿನ್ನೋಡಿ. ಏನಿಲ್ಲ ಅಂದ್ಮೇಲೆ ನಾನು ಬಂದ ತಕ್ಷಣ ಯಾಕೆ ಆ ಥರ ಫೋನ್ ಇಟ್ಬಿಟ್ರಿ? ಅದು ನೀವು ಈ ಟೈಮಲ್ಲಿ ಮೊಬೈಲ್ ನೋಡೋ ಹಾಗಿಲ್ಲ. ನಾನು ನೋಡ್ತಿದ್ದೀನಿ ಅಂತ ಹಠ ಮಾಡಿ ನೀವು ನೋಡ್ಬಿಡ್ತೀರಲ್ಲ, ಅದಕ್ಕೆ ಹಾಕಿಟ್ಟೆ ಅಷ್ಟು. ನೀವು ಸುಳ್ಳು ಹೇಳ್ತಿದ್ದೀರಾ. ಚಿನ್ನೋರಿ, ನಾನು ಯಾಕೆ ನಿಮಗೆ ಸುಳ್ಳು ಹೇಳಿ? ಸುಳ್ಳು ಹೇಳ್ತಿಲ್ಲ ಅಂದಮೇಲೆ ಫೋನ್ ಕೊಡಿ, ನಾನೇ ಚೆಕ್ ಮಾಡ್ತೀನಿ. ಈಗೇನು ಮಾಡೋದು? ಇವ್ರ ಫೋನ್ ಏನಾದರೂ ನೋಡಿದ್ರೆ ನಾನು ಫುಟೇಜ್ ನೋಡ್ತಿರೋದು ಗೊತ್ತಾಗ್ಬಿಡುತ್ತೆ. ಆಮೇಲೆ ಅಜ್ಜಿ ರೂಮಲ್ಲಿ ಕ್ಯಾಮ್ರಾ ಇಟ್ಟಿರೋದು ಗೊತ್ತಾಗ್ಬಿಡುತ್ತೆ. ಕೇಳಿದ್ರೆ ಏನಂತ ಉತ್ತರ ಕೊಡ್ಲಿ? ನೋ 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 ನೋ. ನೋಡಿದ್ರಾ, ನೀವಿಷ್ಟು ಯೋಚನೆ ಮಾಡ್ತಿರೋದ್ರಲ್ಲೇ ಗೊತ್ತಾಗ್ತಿದೆ ನೀವು ಬೇರೆ ಏನೋ ನೋಡ್ತಿದ್ದೀರಿ ಅಂತ. ಅದೇನು ನೋಡ್ತಿದ್ರಿ ಅಂತ ನನಗೂ ತೋರಿಸ್ರಿ. ಫೈನ್, ತಗೊಂಡು ನೋಡಿ.
ನೋಡಿ, ನಾನು ಆಫೀಸ್ ಇಮೇಲ್ಸ್ ಚೆಕ್ ಮಾಡ್ತಾ ಇದ್ದೆ. ನಿಮಗೆ ಚೆಕ್ ಮಾಡಬೇಕು ಅನ್ಸಿದ್ರೆ ಚಿಕನ್. ಅಯ್ಯೋ, ಇದನ್ನ ಅವಾಗಲೇ ಹೇಳ್ಬೋದಿತ್ತಲ್ಲ. ಸರಿ ಬನ್ನಿ ಮಲ್ಕಣ. ಇನ್ನೊಂದು 2 ಇಮೇಲ್ ಚೆಕ್ ಮಾಡುತ್ತಿದ್ದೆ. ನೀವು ಮಲ್ಗಿರಿ, ನಾನು ಬಂದೆ. ಸರಿ ಸರಿ, ಬೇಗ ಬನ್ನಿ. ಫೋನ್ ಒಳಗೆ ಮುಳುಗೋಗ್ಬಿಡ್ಬೇಡಿ. ಸರಿ, ಬಂದೆ. ಸತ್ಯ ಬಚಾವಾದೆ ಜಯಂತ. ಅವ್ರೇನಾದ್ರೂ ನೋಡಿದ್ರೆ ಕೆಲಸ ಕೆಡ್ತಾ ಇತ್ತು. ಎಲ್ಲೂ ಮೂವ್ಮೆಂಟ್ ಇಲ್ವಲ್ಲ. ರೀ, ಮತ್ತೇನ್ರಿ ಯೋಚನೆ ಮಾಡ್ತಿದ್ದೀರಾ? ಏನಿಲ್ಲ. ಯಾಕೆ ನಿದ್ದೆ ಮಾಡಲಿಲ್ಲ ಚಿನ್ನು ಮರಿ? ನೀವಿಲ್ಲ ಅಂದ್ರೆ ನಂಗೆ ನಿದ್ದೆ ಬರುತ್ತಾ? ನಂಗೆ ಗೊತ್ತು ನೀವೇನು ಯೋಚನೆ ಮಾಡ್ತಿದ್ದೀರಾ ಅಂತ. ಅಜ್ಜಿ ಬಗ್ಗೆ ಯೋಚನೆ ಮಾಡ್ತಿದ್ದೀರಾ ತಾನೆ? ಹೌದು ಚಿನ್ನು ಮರಿ, ಅಜ್ಜಿ ಮತ್ತೆ ಮೊದಲಿನ ಥರ ಯಾವಾಗ ಆಗ್ತಾರೆ ಅಂತ ಯೋಚನೆ ಮಾಡ್ತಾ ಇದ್ದೆ. ನನಗೆ ಯೋಚನೆ ಮಾಡಬೇಡಿ ಅಂತ ಹೇಳ್ಬಿಟ್ಟು ನೀವು ಇಷ್ಟೊಂದು ಯೋಚನೆ ಮಾಡ್ತಿದ್ದೀರಾ? ಏನು ಯೋಚನೆ ಮಾಡಬೇಡಿ, ಅಜ್ಜಿ ಬೇಗ ಸರಿ ಹೋಗ್ತಾರೆ. ಹುಷಾರಾಗಬಾರ್ದು ಜಾನ್ವಿ ಅವರೇ. ಅವ್ರು ಹುಷಾರಾದರೆ ನನಗೆ ತೊಂದರೆ. ಅದಕ್ಕೆ ಅವ್ರು ಹುಷಾರಾದರೂ ನನಗೆ ಮೊದಲು ಗೊತ್ತಾಗಬೇಕು ಅಂತಾನೆ ಇಲ್ಲಿ ಇರಿಸ್ಕೊಂಡಿರೋದು. ಎಸ್. ಹಲೋ, ಎಕ್ಸ್ಕ್ಯೂಸ್ ಮೀ. ನೀವ್ ಬಿಟ್ರೆ ಇಡೀ ರಾತ್ರಿ ನಿದ್ದೆನೂ ಮಾಡ್ದೆ ಹೀಗೆ ಯೋಚನೆ ಮಾಡ್ತಾ ಕೂರ್ತೀರಾ? ನೀವು ಬನ್ನಿ ಬನ್ನಿ, ಇದ್ದಳಿ 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 ಬನ್ನಿ. ಇಲ್ಲ, ಹೆಂಗಾರ ಮಾಡಿ ಮೇಡಮ್ ಅವ್ರಿಗೆ ಆಕ್ಸಿಡೆಂಟ್ ವಿಷಯ ಎಲ್ಲನೂ ಹೇಳ್ಬಿಡ್ಬೇಕು. ಅವ್ರ ಪ್ರೀತಿಗೆ ನಂಗೆ ಮೋಸ ಮಾಡೋಕ್ಕಾಯ್ತಿಲ್ಲ. ಸಿದ್ದು ಅವರೇ, ಈಗ ಹೇಗಿದ್ದೀರಾ? ಆರಾಮಾಗಿದ್ದೀರಾ? ಓ ಮೇಡಮ್ ಅವರೇ, ಚೆನ್ನಾಗಿದ್ದೀನಿ. ನೀವು ಎದ್ದು ಕೂತಿರೋದು ನೋಡಿದ್ರೆ ಒಂದು ಸ್ವಲ್ಪ ಆರಾಮಾಗಿದ್ದೀರಾ ಅಂತ ಅನಿಸ್ತಿದೆ. ಹಂಗೇನಿಲ್ಲ ಮೇಡಮ್ ಅವರೇ, ಮಲಗಿದ್ದು ಸಾಕಾಗೋಯ್ತು. ಅದಕ್ಕೆ ಸ್ವಲ್ಪ ಎದ್ದು ಕೂತಿರೋಣ ಅಂತ ಕುಂತೀವಿ ಅಷ್ಟೇ. ಸರಿ, ನೀವು ಹೇಗಿದ್ರೂ ಎದ್ದಿದ್ದೀರಲ್ಲ, ಬೆಳಗಿಂದ ಏನೂ ತಿಂದಿಲ್ಲ. ಒಂದು ಸ್ವಲ್ಪ ಊಟ ಮಾಡ್ತೀರಾ? ಊಟ ಏನು ಬೇಡ ಮೇಡಮ್ ಅವರೇ. ಮೇಡಮ್ ಅವರೇ, ಅದು ಹೇಳಿ ಸಿದ್ದು ಅವರೇ. ಅದು ಮೇಡಮ್ ಅವರೇ, ಅದು ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.